ಜಪಾನ್ನ ಒಂದು ನಾಯಿ ತನ್ನ ಯಜಮಾನ ಸಾವನ್ನಪ್ಪಿರೋದು ತಿಳಿಯದೆ ಅದೇ ಜಾಗದಲ್ಲಿ 9 ವರ್ಷಗಳ ಕಾಲ ಕಾಯುತ್ತಲೇ ಇತ್ತು. ಇದು ಹಚ್ಚಿಕೋ ಎಂಬ ನಾಯಿಯ ಕಥೆ. ಜಪಾನ್ನ ಟೋಕಿಯೋ ನಗರದಲ್ಲಿರುವ ಶಿಬುಯಾ ರೈಲ್ವೆ ಸ್ಟೇಷನ್ ಒಂದು ತುಂಬಾ ಬ್ಯುಸಿ ಟ್ರೈನ್ ಸ್ಟೇಷನ್. ಹಚ್ಚಿಕೋ ಮತ್ತು ಅವನ ಯಜಮಾನ ಪ್ರೊಫೆಸರ್ ಯೂನೋ ಶಿಬುಯಾ ಸ್ಟೇಷನ್ ಹತ್ತಿರವೇ ಮನೆ ಮಾಡಿಕೊಂಡಿರುತ್ತಾರೆ. ಪ್ರತಿದಿನ ಬೆಳಗ್ಗೆ ಹಚ್ಚಿಕೋ ತನ್ನ ಯಜಮಾನನ ಜೊತೆ ನಡೆದುಕೊಂಡು ಸ್ಟೇಷನ್ ಹತ್ರ ಬರುತ್ತೆ. ತನ್ನ ಯಜಮಾನ ಟ್ರೈನ್ ಹತ್ತಿ ಹೋದ್ಮೇಲೆ ಹಚ್ಚಿಕೋ ಮತ್ತೆ ಮನೆಗೆ ವಾಪಸ್ ಹೋಗ್ತಿತ್ತು. ಅದಾದ್ಮೇಲೆ ಎಕ್ಸಾಕ್ಟ್ 3 o'clock ತನ್ನ ಯಜಮಾನನ ಆಗಮನಕ್ಕೋಸ್ಕರ ಮತ್ತೆ ಅದೇ ಸ್ಟೇಷನ್ಗೆ ಹೋಗ್ತಿತ್ತು. ಇದೇ ರೀತಿ ಪ್ರತಿದಿನ ರೋಟೀನ್ ನ ಫಾಲೋ ಮಾಡ್ತಿರುತ್ತೆ. ಒಂದಿನ ಪ್ರೊಫೆಸರ್ ಕಾಲೇಜಲ್ಲಿ ಪಾಠ ಮಾಡಬೇಕಾದ್ರೆ ಅಚಾನಕ್ ಆಗಿ ಸಾವನ್ನಪ್ತಾರೆ. ಹಚ್ಚಿಕೋ ಅವತ್ತಿನ ದಿನ ಅಲ್ಲೇ ಕಾಯ್ತಾ ಇರುತ್ತೆ. ಅವತ್ತಿನ ದಿನ ಬರಲ್ಲ, ಮತ್ತೆ ನೆಕ್ಸ್ಟ್ ಡೇ ಹೋಗಿ ಅಲ್ಲೇ ಕಾಯ್ತಾ ಇರುತ್ತೆ, ಮತ್ತೆ ಬರಲ್ಲ. ಇದೇ ರೀತಿ 9 ವರ್ಷಗಳ ಕಾಲ ಕಾಯ್ತಾ ಇರುತ್ತೆ. ಇದನ್ನ ಕೇಳ್ತಾ ಇದ್ರೆ ನಿಮ್ಗೂ ಒಂದು ಪ್ರಶ್ನೆ ಬರಲ್ವಾ, 9 ವರ್ಷ ಆದ್ಮೇಲೆ ಏನಾಯ್ತು ಅಂತ? ಪಾರ್ಟ್ 2 ಅಲ್ಲಿ ಅದನ್ನ ಹಾಕ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.